ರಾಜ್ಯದ ಮಹಿಳೆಯರಿಗೆ ಶಾಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಂದಷ್ಟು ಸಾವಿರ ಮಹಿಳೆಯರಿಗೆ ಕ್ಯಾನ್ಸಲ್ ಮಾಡಿದೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ಹಣ ಬರೋದಿಲ್ಲ. ಇನ್ನೊಂದು ವಾರದಲ್ಲಿ 4,000 ರೂಪಾಯಿ ಅಮೌಂಟ್ ಹಾಕ್ತೀನಿ ಒಟ್ಟಿಗೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಬಟ್ ಈ ಲಿಸ್ಟ್‌ನಲ್ಲಿ ಇರುವಂತಹ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ಬರೋದಿಲ್ಲ. ಹೌದು, ಕರ್ನಾಟಕದ ಎಲ್ಲಾ ಜಿಲ್ಲೆಯ ಮಹಿಳೆಯರನ್ನು ಸೇರಿಸಿ ಒಂದು ಲಿಸ್ಟ್‌ನ ರೆಡಿ ಮಾಡಿದೆ. ಸೊ ಈ ಲಿಸ್ಟಲ್ಲಿರುವಂತಹ ಮಹಿಳೆಯರಿಗೆ ಇನ್ಮುಂದೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ನಿಮಗೆ 4,000 ರೂಪಾಯಿ ಕೊಡೋದಿಲ್ಲ. ಹೌದು, 21,980 ಮಹಿಳೆಯರಿಗೆ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಸೊ ಈ ಲಿಸ್ಟಲ್ಲಿ ಇರುವಂತಹ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಜೊತೆಗೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ 4,000 ರೂಪಾಯಿ ಇನ್ನೊಂದು ವಾರದಲ್ಲಿ ಬರಬೇಕಿತ್ತು ಗೊತ್ತಾ, ಅದು ಕೂಡ ಬರೋದಿಲ್ಲ. ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಸ್ಟಾಪ್ ಮಾಡಿದ್ದಾರೆ, ರೀಸನ್ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಒಂದಷ್ಟು ಜನರದ್ದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಡಿಲೀಟ್ ಮಾಡಿದ್ದಾರೆ. ನೋಡಿ, ರಾಜ್ಯ ಸರ್ಕಾರ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಾಗ APL ರೇಷನ್ ಕಾರ್ಡ್ ಇರಲಿ, BPL ರೇಷನ್ ಕಾರ್ಡ್ ಇರಲಿ, ನಾನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ಅದಾದ ನಂತರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಅನ್ನಭಾಗ್ಯ 170 ರೂಪಾಯಿ ಅಂತ ಹಣ ಕೂಡ ಆಗ್ತಾ ಇದ್ರು. ಆದರೆ ಒಂದಷ್ಟು ಜನ ಮಹಿಳೆಯರು ಏನು ಮಾಡಿಬಿಟ್ಟಿದ್ದಾರೆ, ಸ್ಟಾರ್ಟಿಂಗು ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊಂಡಿದ್ದಾರೆ. ಜೊತೆಗೆ IT ಟ್ಯಾಕ್ಸ್ ಪೇ ಮಾಡುವಂಥವ್ರು, GST ಫೈಲ್ ಮಾಡೋರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಈಗ ರಾಜ್ಯ ಸರ್ಕಾರ ಅವರನ್ನು ಹಂತವಾಗಿ ಪತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಮೊದಲನೇ ಹಂತವಾಗಿ ಸಾವಿರಾರು ರೇಷನ್ ಕಾರ್ಡ್ಗಳನ್ನ ರದ್ದುಪಡಿಸಿದೆ. ಸೊ ಬಾಗಲಕೋಟೆಯಲ್ಲಿ 995 ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದರೆ, ಬಳ್ಳಾರಿಯಲ್ಲಿ 256 ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಬೆಂಗಳೂರು ಈಸ್ಟಲ್ಲಿ 531, ಬೆಳಗಾವಿಯಲ್ಲಿ 1,482, ಬೀದರ್ನಲ್ಲಿ 814, ಹಾಸನದಲ್ಲಿ 1,030, ಹಾವೇರಿಯಲ್ಲಿ 333, ಕಲಬುರಗಿಯಲ್ಲಿ 1,497, ಮೈಸೂರಲ್ಲಿ 2,441, ತುಮಕೂರಲ್ಲಿ 1,044, ಕೊಪ್ಪಳದಲ್ಲಿ 506, ಮಂಡ್ಯದಲ್ಲಿ 1,168, ವಿಜಯನಗರದಲ್ಲಿ 204, ವಿಜಯಪುರದಲ್ಲಿ 654, ಯಾದಗಿರಿಯಲ್ಲಿ 139 ಸೇರಿದಂತೆ ಒಟ್ಟು 30 ಜಿಲ್ಲೆಗಳಲ್ಲಿ 21,980 ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ. ರೇಷನ್ ಕಾರ್ಡ್ ರದ್ದಾಗಿರೋದ್ರ ಬಗ್ಗೆ ನ್ಯೂಸ್ ಪೇಪರಲ್ಲೂ ಕೂಡ ವರದಿ ಬಂದಿದೆ. ಅದನ್ನು ಕೂಡ ನಿಮ್ಮ ಪ್ರೂಫ್ಗೋಸ್ಕರ ನಾನು ಹಾಕಿರ್ತೀನಿ. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಇದೆ ಮೈಸೂರು, ಬಾಗಲಕೋಟೆ, ಬೆಳಗಾವಿ, ಹಾಸನದಲ್ಲಿ ಹೆಚ್ಚು BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಅಂತ. ಮತ್ತು IT ಟ್ಯಾಕ್ಸ್ ಪೇ ಮಾಡ್ತಿರೋರು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರು, GST ಫೈಲ್ ಮಾಡ್ತಿರೋರಿಗೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಕೂಡ ಇದರಲ್ಲೇ ಅಪ್ಡೇಟ್ ಇದೆ. ನೋಡಿ, ಇಲ್ಲಿವರೆಗೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 kg ಅಕ್ಕಿ ಜೊತೆಗೆ ಡಿಸೆಂಬರ್ 2024 ಎಂಡಿಂಗ್ವರೆಗೂ ಕೂಡ 4,16,97,083 ಜನ ಗ್ರಾಹಕರು ಅನ್ನಭಾಗ್ಯ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಅಷ್ಟು ಜನ ಹಣ ಪಡೆಯೋದಕ್ಕೆ ಎಲಿಜಿಬಲ್ ಇಲ್ಲ ಅಂದರೂ ಕೂಡ ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನ ನೀಡಿ ಹಣ ಪಡ್ಕೊಂಡಿದೆ. ಸಾಕಷ್ಟು ಜನ APL ರೇಷನ್ ಕಾರ್ಡ್ ಹೊಂದಿದವರು ಕೂಡ BPL ರೇಷನ್ ಕಾರ್ಡ್ ಆಗಿ ಮಾಡಿಸ್ಕೊಂಡು ರಾಜ್ಯ ಸರ್ಕಾರಕ್ಕೆ ಮೋಸನ ಮಾಡಿದ್ದಾರೆ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಅಧಿವೇಶನ ಮುಗಿದ ನಂತರ ಅರ್ಹತೆ ಇಲ್ಲದೆ ಇರೋರ್ದು ರೇಷನ್ ಕಾರ್ಡ್ಗಳನ್ನ ನಾವು ಪತ್ತೆ ಮಾಡಿ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸುಮಾರು 22,000ದಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಗೌರ್ಮೆಂಟ್ ಎಂಪ್ಲಾಯಿಗಳಿರುವಂಥವ್ರು, ಆದಾಯ ತೆರಿಗೆ ಕಟ್ತಾ ಇರುವಂಥವ್ರು, GST ಫೈಲ್ ಮಾಡುವಂಥವ್ರು, ಇವರೆಲ್ಲರದು ಕೂಡ ಹುಡುಕಿ ಡಿಲೀಟ್ ಮಾಡಿದ್ದಾರೆ. ಸೊ ಇನ್ಮುಂದೆ ಇಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರೋದು ಸ್ಟಾಪ್ ಆಗುತ್ತೆ. ಯಾರು IT ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, ಜೊತೆಗೆ GST ಫೈಲ್ ಮಾಡ್ತಾ ಇರ್ತಾರೆ, ಅಂತಹ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಸ್ಟಾಪ್ ಆಗುತ್ತೆ. ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಒಂದಷ್ಟು ಲೆಕ್ಕ ಹಾಕೊಂಡು ಡಿಲೀಟ್ ಮಾಡಿದರೆ ಸ್ಥಳೀಯ ಅಧಿಕಾರಿಗಳು ಮನೆಯ ಬಾಗಿಲಿಗೆ ಹೋಗಿ, PDO ಅಧಿಕಾರಿಗಳು ಮನೆಯ ಬಾಗಿಲಿಗೆ ಹೋಗಿ ಅಂಥವ್ರನ್ನ ಹುಡುಕಿ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚು ಮೈಸೂರು, ಬಾಗಲಕೋಟೆ, ಬೆಳಗಾವಿ, ಹಾಸನ ಜಿಲ್ಲೆಯಲ್ಲಿ ಹೆಚ್ಚು BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಸುಮಾರು 22,000 ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೊಂದೇ ವಾರದಲ್ಲಿ 4,000 ಹಣ ಹಾಕ್ತೀವಿ ಅಂತ ಹೇಳಿದ್ರು ಅಲ್ವಾ. ಇಂತಹ ಮಹಿಳೆಯರಿಗೆ ಇನ್ಮುಂದೆ ಹಣ ಬರೋದಿಲ್ಲ. ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ನೀವು ಬೇಕಿದ್ರೂ ಚೆಕ್ ಮಾಡ್ಕೋಬಹುದು. ಇನ್ಮುಂದೆ ನಿಮಗೆ ರೇಷನ್ ಬರುತ್ತಾ ಅಥವಾ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅನ್ನೋದು. ಒಟ್ಟು ನಿಮ್ಮ ಜಿಲ್ಲೆಯಾದ್ಯಂತ, ನಿಮ್ಮ ತಾಲೂಕು ಹಂತವಾಗಿ ಮತ್ತು ನಿಮ್ಮ ಗ್ರಾಮಗಳಲ್ಲಿ ಯಾವ್ದು ಡಿಲೀಟ್ ಆಗಿದೆ ಅನ್ನೋದನ್ನ ನೀವು ಆಹಾರ ಇಲಾಖೆಯ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬಹುದು. ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು.
ಸರ್ಕಾರ IT ಟ್ಯಾಕ್ಸ್ ಪೇ ಮಾಡೋಂಥವರಿಗೆ GST ಫೈಲ್ ಮಾಡೋಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಸ್ಟಾಪ್ ಮಾಡಿದ್ದಾರೆ. ಯಾರ್ದು APL ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತಾ ಅಂಥವ್ರಿಗೆ ಗೃಹಲಕ್ಷ್ಮಿ ಕೂಡ ಕಂಟಿನ್ಯೂ ಆಗುತ್ತೆ. ಬಟ್ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಸ್ವಲ್ಪ ಡಿಡಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ಮಹಿಳೆಯರಿಗೆ ಸಿಕ್ಕಿರುವಂತಹ ಹೊಸ ಅಪ್ಡೇಟ್ ಆಗಿತ್ತು. ಹಣಕ್ಕೋಸ್ಕರ ಕಾಯ್ತಿದ್ದಂಥವರಿಗೆ ಒಂದು ನಿರಾಸೆ ಆಗುವಂಥ ಸುದ್ದಿನೇ ಹೇಳ್ಬಹುದು. ಯಾಕಂದರೆ ರಾತ್ರೋರಾತ್ರಿ ಸರ್ಕಾರ ಗೊತ್ತಿಲ್ಲದೆ ಇರೋ ರೀತಿಯಾಗಿ ಹುಡುಕಿ ಪತ್ತೆ ಹಚ್ಚಿದ್ದಾರೆ. ಅಂಥವ್ರದ್ದೆಲ್ಲರದು ಕೂಡ ಡಿಲೀಟ್ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.